ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿಯ ಟಿ ಬೊಮ್ಮಡಿಹಳ್ಳಿ ಗ್ರಾಮದಲ್ಲಿ 25ನೇ ವರ್ಷದ ಶನೇಶ್ವರ ಸ್ವಾಮಿ ಹಾಗೂ ಚಾಮುಂಡೇಶ್ವರಿಯ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನಡೆಯಿತು. ಪ್ರಧಾನ ಅರ್ಚಕ ನಾಗರಾಜು ಸ್ವಾಮಿಯವರ ನೇತೃತ್ವದಲ್ಲಿ 2 ದಿನಗಳ ಕಾಲ ಪೂಜಾ ಕಾರ್ಯಕ್ರಮ ಜರುಗಿತು. ಸ್ವಾಮಿಯನ್ನು ಅಡ್ಡೆ ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಿ ಕುಣಿಸಲಾಯಿತು. ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ಭಕ್ತಿ ಭಾವದಿಂದ ಕೆಂಡೋತ್ಸವದಲ್ಲಿ ಪಾಲ್ಗೊಂಡರು. ಈ ಪೂಜೋತ್ಸವವನ್ನು ಉದ್ದೇಶಿಸಿ ಸರ್ಕಾರಿ ನೌಕರ ರಂಗಸ್ವಾಮಿ ಮಾತನಾಡಿ, ಸ್ವಾಮಿಯನ್ನು ಭಕ್ತಿಯಿಂದ ಪೂಜಿಸಿದರೆ ಇಷ್ಟಾರ್ಥಗಳನ್ನು ನೆರವೇರಿಸುತ್ತದೆ. ನಾನಿಂದು ಸರ್ಕಾರಿ ನೌಕರನಾಗಿ ಸೇವೆ ಸಲ್ಲಿಸಲು ಈ ದೇವರ ಅನುಗ್ರಹವೇ ಕಾರಣ ಎಂದರು. ಶಿಕ್ಷಕ ಗಂಗರಾಜು ಮಾತನಾಡಿ, ಕಳೆದ ಹಲವಾರು ವರ್ಷಗಳಿಂದ ಜಾತ್ರಾ ಮಹೋತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಅರಹಳ್ಳಿ, ಬಿಕ್ಕೋಡು ಒಳಗೊಂಡಂತೆ ನಾನಾ ಹಳ್ಳಿಗಳಿಂದ ಭಕ್ತರು ಆಗಮಿಸುತ್ತಾರೆ. ವರ್ಷದಿಂದ ವರ್ಷಕ್ಕೆ ಸ್ವಾಮಿಯ ಕೃಪೆಯಿಂದ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ನುಡಿದರು. ಅರ್ಚಕ ನಾಗರಾಜು ಸ್ವಾಮಿ ಮಾತನಾಡಿ, ಸ್ವಾಮಿಯ ಆಶೀರ್ವಾದದಿಂದ ದೇಗುಲವನ್ನು ಇಷ್ಟು ಅಚ್ಚುಕಟ್ಟಾಗಿ ನಿರ್ಮಿಸಲು ಸಾಧ್ಯವಾಯಿತು. ಮುಂದಿನ ದಿನಗಳಲ್ಲಿ ದೇವಸ್ಥಾನವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಲು ಭಕ್ತರ ಸಹಕಾರ ಅತಿ ಮುಖ್ಯವಾಗಿ ಬೇಕಾಗಿದೆ ಎಂದರು. ಈ ವರ್ಷದ ವಿಶೇಷತೆ ಏನಂದ್ರೆ 25 ವರ್ಷ ತುಂಬಿ ಒಂದು ವಜ್ರ ಮಹೋತ್ಸವ ಈ ವರ್ಷದ ಆಚರಣೆ ತುಂಬಾ ವಿಶೇಷತೆಯಿಂದ ಕೂಡಿದೆ. ಸುತ್ತಳ್ಳಿ ಎಲ್ಲ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಸೇರ್ಕೊಂತಾರೆ. ನಮ್ಮ ತಗರೆ ಇರ್ಬೋದು, ಕೋಗಿಲಮನೆ ಇರ್ಬೋದು, ಬಿಕ್ಕೋಡು, ಚಿಕ್ಕಬಿಕ್ಕೋಡು, ಕೌರಿ, ಕುಶವರ, ಮುಗ್ಸವರ, ಮಲ್ಲಿಗ್ನೂರು, ಬೇಲೂರು ನಗರ, ಅರೇಹಳ್ಳಿ, ಲಿಂಗಾಪುರ, ಬಿಕ್ಕೋಡು ಕೈಮರ ಎಲ್ಲ ಸುತ್ತಳ್ಳಿ ಗ್ರಾಮಸ್ಥರಿಗೆ ಈ ದೇವಸ್ಥಾನ ಬಹಳ ಪ್ರಸಿದ್ಧವಾಗಿದೆ. ಬಹಳ ಭಕ್ತಿಪೂರ್ವಕವಾಗಿ ಶುಕ್ರವಾರ ಮತ್ತು ಶನಿವಾರ ದಿನ ಇಲ್ಲಿ ಮತ್ತೆ ಮಂಗಳವಾರ ನಿರಂತರವಾಗಿ ಭಕ್ತಿ ಕೈಂಕರ್ಯ. ಇದರಿಂದ ಎಲ್ಲ ಅನ್ನದಾನ, ಪೂಜೆ ಕಾರ್ಯಕ್ರಮ, ಜಾತ್ರೆ ಉತ್ಸವ ನಾನು ಮಾಡ್ಕೊಂಡು ಕಾಲ ಕಳಿತಿದ್ದೀನಿ. ನಮ್ಮೊಳಗೇನಿಲ್ಲ, ಕೊಟ್ಟಿದ್ದರಿಂದ ನಾನು ನಡೆಸ್ಬೋದು. ನಾನು ಇನ್ನೊಂದೇನಾಯ್ತು, ದೇವಸ್ಥಾನ 2 ದೇವಸ್ಥಾನನೂ ಕಲ್ಲಿನ ದೇವಸ್ಥಾನ ಮಾಡಬೇಕು ಅನ್ನೋದು ಆಸೆ. ಕಲ್ಲಿನ ದೇವಸ್ಥಾನ ಮಾಡಿಬಿಟ್ಟು ಭಗವಂತನ ಮತ್ತು ಚಾಮುಂಡೇಶ್ವರಿಯ ಜೀರ್ಣ ಉದ್ಧಾರ ಮಾಡಬೇಕು ಅನ್ನೋದು ನನಗೆ ಭಾಳ ಕನಸಿದೆ, ನನ್ನ ಆಸೆ ಇದೆ. ಅದೆಲ್ಲ ಭಕ್ತಾದಿಗಳು ಒಂದು ಸ್ವಲ್ಪ ಸಹಕಾರ ಮಾಡಿ ಈಡೇರಿಸಬೇಕು ಅಂತ ನನ್ನ ಆಸೆ. ಈ ವೇಳೆ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳು ಭಾಗವಹಿಸಿದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.